ನಮಸ್ಕಾರ ಬಸ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರೀಸ್ ಮಗ. ಜಸ್ಟ್ ಇನ್ನು ಬರ್ತಾ ಇದೆ ಒಂದು ಬಿಗ್ ಬ್ರೇಕಿಂಗ್ ಅಪ್ಡೇಟು. IPL ರಿಟೆನ್ಷನ್ ಪಾಲಿಸಿ ರಿಲೇಟೆಡ್. IPL ರಿಟೆನ್ಷನ್ ಪಾಲಿಸಿ ಯಾವತ್ತು ಅನೌನ್ಸ್ ಆಗಬಹುದು ಅಂತಂದ್ರೆ ಸೆಪ್ಟೆಂಬರ್ 3ನೇ ತಾರೀಕು ಅಥವಾ ಅದಕ್ಕಿಂತ ಒಳಗಡೆ ಅನೌನ್ಸ್ ಆಗುತ್ತೆ ಅಂತ ಇವಾಗ ಇನ್ಸೈಡ್ ಸ್ಪೋರ್ಟ್ ಅವರು ರಿಪೋರ್ಟ್ ಮಾಡಿದ್ದಾರೆ. ಅಕಾರ್ಡಿಂಗ್ ಟು ಇನ್ಸೈಡ್ ಸ್ಪೋರ್ಟ್ ರಿಪೋರ್ಟು ಎಷ್ಟು ಜನ ರಿಟೆನ್ಷನ್ ಪಾಲಿಸಿ ಇರ್ತಾರೆ, ರಿಟೈನು ಜೊತೆಗೆ RTM ಕಾರ್ಡು ಇರುತ್ತಾ ಇರೋದಿಲ್ವಾ ಅನ್ನೋದ್ರ ವಿಚಾರದ ಬಗ್ಗೆ ಅವರು ರಿಪೋರ್ಟ್ ಮಾಡಿದ್ದಾರೆ ಇವಾಗ. ಸೊ ಅಕಾರ್ಡಿಂಗ್ ಟು ರಿಪೋರ್ಟ್ಸ್ ಅವ್ರಿಗೆ ಇನ್ಸೈಡ್ ಇನ್ಫಾರ್ಮೇಶನ್ ಬಂದಿರುತ್ತೆ, ಅವರು ರಿಪೋರ್ಟ್ ಮಾಡಿರ್ತಾರೆ. ಸೊ ಲೈಕ್ಲಿ ಟು ಬಿ 4 ರಿಟೆನ್ಷನ್ಸ್ ಅಂತ ಗುರು. 4 ರಿಟೆನ್ಷನ್ ಏನು ಅಷ್ಟೊಂದಿನ ಹೆವಿ ಚೇಂಜಸ್ ಏನಿಲ್ಲ. 4 ರಿಟೆನ್ಷನ್ ಲಾಸ್ಟ್ ಟೈಮು ಕೂಡ, ಲಾಸ್ಟ್ ಮೆಗಾ ಆಕ್ಷನ್ ಕೂಡ 4 ರಿಟೆನ್ಷನ್ ಇದ್ದಿದ್ದು, ಮ್ಯಾಕ್ಸಿಮಮ್ 4 ರಿಟೆನ್ಷನ್ ಇದ್ದಿದ್ದು. ಮಿನಿಮಮ್ ಬೇಕಾದ್ರೆ ರಿಟರ್ನ್ ಮಾಡ್ಕೋಬೋದು, ರಿಟರ್ನ್ ಮಾಡ್ಕೊಂಡನ ಹಂಗೆ 0 ನಂಬರ್ ಆಫ್ ರಿಟೆನ್ಷನಲ್ಲಿ ಏನು ರಿಟರ್ನ್ ಮಾಡ್ಕೊಂಡಂಗೆ ಆಪ್ಷನ್ಗೆ ಹೋಗ್ಬೋದು. ಸೊ ಆ ಥರ ಬೇಕಾದ್ರೂ ಮಾಡ್ಬೋದು. ಬಟ್ 4 ಮ್ಯಾಕ್ಸಿಮಮ್ ರಿಟೆನ್ಷನ್ ಕೊಡ್ತಾರೆ ಅಂತ ಇವಾಗ ಅಪ್ಡೇಟ್ ಬರ್ತಾ ಇದೆ. RTM ಕಾರ್ಡ್ ವಿಚಾರಕ್ಕೆ ಬಂತು ಅಂದರೆ 2 RTM ಕಾರ್ಡ್ ಇರಬಹುದು ಅಂತ ಅಪ್ಡೇಟ್ ಬರ್ತಿದೆ. ಸೊ ಟೋಟಲ್ ಆಗಿ 4+1 4+1 ರಿಟೆನ್ಷನ್ ಪಾಲಿಸಿಲಿ ಇರುತ್ತೆ ಅಂತ. ಸೊ 4+1 ಅಂತಾನೆ ಇದು ಬೆಟರಾ, ಚೆನ್ನಾಗಿರೋದಿಲ್ವ ಅಂತ ಹೇಳಿದ್ರೆ 4+1 ನನ್ನ ಪ್ರಕಾರ ಬೆಟರ್ ಏನೇ. ನಮ್ಮ RCB ರಿಟೆನ್ಷನ್ ವಿಚಾರ ನೋಡ್ತು ಅಂದರೆ RCB ಇವ್ರೇನಾದ್ರು 6 ರಿಟೆನ್ಷನ್ ಬಿಟ್ರು ಕೂಡ RCB ನನ್ನ ಪ್ರಕಾರ 6 ರಿಟೆನ್ಷನ್ ಮಾಡ್ಕೊಳ್ಳೋದು ಡೌಟು. ಯಾಕಂದರೆ ಇವರು ಪ್ರೈಸ್ ಕ್ಯಾಪ್ನ ಬಿಟ್ಬಿಡ್ತಾರೆ. ಫಸ್ಟ್ ರಿಟೆನ್ಷನ್ಗೆ ಇಷ್ಟು ಕೊಡಬೇಕು ಅಮೌಂಟ್, ಸೆಕೆಂಡ್ ರಿಟೆನ್ಷನ್ಗೆ ಅಂದರೆ ಪ್ರಿಫರೆನ್ಸಲ್ಲಿ ಇರೋವಂಥವ್ರಿಗೆ ಇಷ್ಟಿಷ್ಟು ಅಮೌಂಟ್ ಕೊಡಬೇಕು ಅಂತ. ಸೊ ಆದ್ದರಿಂದ RCB ಹೆಂಗಿದ್ರು ಕೂಡ ನನ್ನ ಪ್ರಕಾರ 6 ರಿಟೆನ್ಷನು 5 ರಿಟೆನ್ಷನ್ ಎಲ್ಲ ಮಾಡ್ಕೊಳ್ಳೋ ಡೌಟು. 4 ರಿಟೆನ್ಷನ್ ಬಿಡ್ತು ಅಂತಂದರೆ ನನ್ನ ಪ್ರಕಾರ RCB 4 ರಿಟೆನ್ಷನ್ ಮಾಡ್ಕೊಳ್ಳುತ್ತೆ ಅಂತ ಅನ್ಕೊಂಡಿದ್ದೀನಿ. ಹೋಪ್ಫುಲಿ ಈ 4 ಜನ ರಿಟೈನ್ ಆಗಬಹುದು ಅಂತ. ಇನ್ ಕೇಸ್ 4 ರಿಟೆನ್ಷನ್ ಬಿಡ್ತು ಅಂತಂದರೆ ವಿರಾಟ್ ಕೊಹ್ಲಿ ಫಸ್ಟ್ ಸ್ಲಾಟಲ್ಲಿ ರಿಟೈನ್ ಆಗ್ತಾರೆ. ಸೆಕೆಂಡ್ ಸ್ಲಾಟಲ್ಲಿ ನನ್ನ ಪ್ರಕಾರ ಇಟ್ಸ್ ರಜತ್ ಪತಿದಾರ್ ಆರ್ ಸಿರಾಜ್ ಭಯ್ಯ ರಿಟರ್ನ್ ಆಗುವಂಥ ಸಾಧ್ಯತೆ ಇದೆ. ಸೆಕೆಂಡ್ ಪೊಸಿಷನಲ್ಲಿ ಗೊತ್ತಿಲ್ಲ ಅದು ಯಾರು ಆಗ್ತಾರೆ ಅಂತ. ಓಕೆ, ಸಿರಾಜ್ ಭಯ್ಯನ ಅಂತ ಅನ್ಕೊಳ್ಳೋಣ. ನಂಬರ್ 3 ಸ್ಲಾಟಲ್ಲಿ ಇಟ್ಸ್ ರಜತ್ ಪತಿದಾರ್ ಆಗ್ತಾರೆ ಅಂತ. ನಂಬರ್ 4ರಲ್ಲಿ ಇಟ್ಸ್ ವಿಲ್ ಜಾಕ್ಸ್ ಆಗ್ಬೋದು ಅಂತ ಅನ್ಕೊಂಡಿದ್ದೀನಿ. ಅದೇ ಸ್ಥಾನಗಳು ವೇರಿಯೇಷನ್ ಆದರೂ ಆಗ್ಬೋದು. ಅವ್ರ ಮೇಲೆ ಕೂಡ ಡಿಪೆಂಡೆಂಟ್ ಆಗಿರ್ತಿಲ್ಲ. ಅವರು ನನಗೇನಕ್ಕೆ 3ನೇ ಸ್ಥಾನ ಕೊಡ್ತೀರ, ನನಗೆ 4ನೇ ಸ್ಥಾನನೇ ಕೊಡ್ತೀರ, ನನಗೆ ಸೆಕೆಂಡ್ ಕೊಡಿ, ನನಗೆ ಫಸ್ಟ್ ಕೊಡಿ ಅಂತ ಅವ್ರು ಡಿಮ್ಯಾಂಡ್ ಮಾಡ್ಬೋದು. ನನಗೆ ಸಿಕ್ಕಾಪಟ್ಟೆ ಆಪ್ಷನಲ್ಲಿ ಡಿಮ್ಯಾಂಡ್ ಇರುತ್ತೆ. ಈ ಸಲ ನಾನು ಆಪ್ಷನ್ಗೆ ಹೋದೆ ಅಂತ ನನಗೆ ಅಷ್ಟು ಕೊಡ್ತಾರೆ, ನನಗೆ ಇಷ್ಟು ಕೊಡ್ತಾರೆ, ನನಗೆ ಹೆವಿ ಡಿಮ್ಯಾಂಡ್ ಇದೆ ಅಂತ ಅವ್ರು ಆಪ್ಷನ್ಗೆ ಹೋದ್ರೂ ಹೋಗ್ಬೋದು. ಇದೆಲ್ಲ ಆಗಿರೋದು ನಾವು ಹಿಂದೆ ನೋಡಿದ್ವಿ. ಅಕ್ಷರ್ ಪಟೇಲ್ ಹರ್ಷಲ್ ಪಟೇಲು. ಸೊ ಇವರೆಲ್ಲ ನನಗೆ ಆಪ್ಷನ್ಗೆ ಹೋಗ್ತೀನಿ, ನನಗೆ ರಿಟರ್ನ್ ಏನು ಮಾಡಬೇಡಿ ಅಂತ ಹೋಗಿದ್ದು ಇದೆ. ಉದಾಹರಣೆಗೆ ನಾನು ಜಾಸ್ತಿ ರೇಟಿಗೆ ಹೋಗ್ತೀನಿ ಅಂತ ಎಲ್ಲ ಹೇಳ್ಬಿಟ್ಟು. ಸೊ ಇದೆಲ್ಲ ಆಗಿದೆ, ನೋಡಿದ್ದೀವಿ ನಾವು. ಸೊ ಈ ಥರ ಆದರೂ ಆಗಬಹುದು. ಸೊ ಈ 4 ಜನ ರಿಟರ್ನ್ ಆಗುವಂಥ ಸಾಧ್ಯತೆ ಇದೆ. ಇನ್ ಕೇಸ್ 4 ರಿಟೆನ್ಷನ್ ಏನಾದರೂ ಪಾಲಿಸಿ ಹೊರಗಡೆ ಬಂತು ಅಂತಂದರೆ 2 RTM ಕಾರ್ಡು ಯಾರ ಮೇಲೆ ಉಪಯೋಗಿಸ್ತಾರೆ? ಮ್ಯಾಕ್ಸ್ವೆಲ್ ಮೇಲೆ ಉಪಯೋಗಿಸ್ತಾರಾ, ಫ್ಯಾಫ್ ಡು ಪ್ಲೆಸಿಸ್ ಮೇಲೆ ಉಪಯೋಗಿಸ್ತಾರಾ, ಅಥವಾ ಬೇರೆ ಯಾರ ಮೇಲೆ ಉಪಯೋಗಿಸ್ತಾರೆ ಅಂತ ಗೊತ್ತಿಲ್ಲ. ಸೊ ನೀವು ಕಾಮೆಂಟಲ್ಲಿ ಹಾಕಿ. ಇನ್ ಕೇಸ್ 4 ರಿಟೆನ್ಷನ್ ಬಿಡ್ತು ಅಂದರೆ RCB ಯಾರನ್ನ ರಿಟೈನ್ ಮಾಡ್ಕೊಬೇಕು, ಜೊತೆಗೆ 2 RTM ಕಾರ್ಡ್ ಬೇರೆ ಬಿಟ್ಟಿದ್ರಲ್ಲ, ಈ RTM ಕಾರ್ಡಲ್ಲಿ ಯಾರನ್ನ ಬೈಬ್ಯಾಕ್ ಮಾಡ್ಕೊಬೇಕು ಅಂತ ನಿಮಗೆ ಅನ್ನಿಸ್ತಾ ಇದೆ ಅಂತ ಕಾಮೆಂಟ್ ಸೆಕ್ಷನಲ್ಲಿ ಹಾಕಿ. ಸೊ ಇದನ್ನ ಪಾಲಿಸಿ ಈಚೆ ಕಡೆ ಬಂದಿಲ್ಲ. ಸೊ ಅಕಾರ್ಡಿಂಗ್ ಟು ಇನ್ಸೈಡ್ ಸ್ಪೋರ್ಟ್ ರಿಪೋರ್ಟು ಒಳಗಡೆ ಆಗ್ತಿರೋವಂಥ ಸ್ಪೋರ್ಟ್ಸ್ ಮಾತುಕತೆ ಪ್ರಕಾರ ಬರ್ತಾ ಇರುವಂಥದ್ದು. ಇನ್ನೇನು ಹತ್ರ ಬಂತಲ್ಲ ರಿಟೆನ್ಷನ್ ಪಾಲಿಸಿ ಈಚೆ ಕಡೆ ಬರುವಂಥದ್ದು. ಸೊ ಒಳಗಡೆ ಇನ್ಸೈಡ್ ರಿಪೋರ್ಟ್ಸ್ಗಳು ಬಂದಿರ್ತವೆ. ಸೊ ಅದನ್ನು ಅವ್ರು ರಿಪೋರ್ಟ್ ಮಾಡಿದರೆ ಸೊ ನೋಡೋಣ. ಅಲ್ಟಿಮೇಟ್ಲಿ ಸೆಪ್ಟೆಂಬರ್ 3ನೇ ತಾರೀಕು ಒಳಗಡೆ ಕಂಪ್ಲೀಟ್ ಕ್ಲಿಯರ್ ಕಟ್ ಆಗಿ ಆಪ್ಷನ್ದು ಜೊತೆಗೆ ರಿಟೆನ್ಷನ್ ಪಾಲಿಸಿದು ಎಲ್ಲ ಡೀಟೇಲ್ ಆಗಿ ಏನಿರುತ್ತೆ ಸ್ಕ್ರಿಪ್ಟು ಅಂತ ಈಚೆಗಡೆ ಬರುತ್ತೆ. 4+2 ನನ್ನ ಪ್ರಕಾರ ಚೆನ್ನಾಗಿದೆ ಈ ಒಂದು ಕಾನ್ಸೆಪ್ಟು. ಈ 4+2 ಕಾನ್ಸೆಪ್ಟ್ ಏನಾದ್ರು ಬಂತು ಅಂತಂದರೆ RCBಗೆ ಇದೇನು ಎಫೆಕ್ಟ್ ಆಗೋದಿಲ್ಲ, ಇಂಪ್ಯಾಕ್ಟ್ ಆಗೋದಿಲ್ಲ. ಕರೆಕ್ಟಾಗಿ ಮಾಡಿದ್ರೆ ಅಂತಲೇ ಅನ್ಸುತ್ತೆ. ಇದು ಎಫೆಕ್ಟ್ ಆಗೋದು ಇಲ್ಲಾಗೋರು ಇನ್ನೂ ಬೇಕು, ನಮ್ಗೆ ಇನ್ನೂ ಬೇಕು ಅಂತ ಅನ್ಸೋದು ಅದು KKRಗೆ, ರಾಜಸ್ಥಾನ್ ರಾಯಲ್ಸ್ಗೆ, ಇಂತಿಂಥ ಟೀಮ್ಗಳಿಗೆ, ಟಾಪ್ ಕ್ವಾಲಿಟಿ ಟೀಮ್ಗಳು ಲಾಸ್ಟ್ ಟೈಮ್ ಏನು ಒಂಥರ ಸಖತ್ ಸ್ಕ್ವಾಡ್ನ ಮಾಡ್ಕೊಂಡಿದ್ರು. ಥರ ಬೆಂಕಿ ಚಿಂದಿಗುರು ಇವ್ರದ್ದು ಹಿಂಗಿದೆ ಹಂಗಿದೆ ಅಂತೆಲ್ಲ ಬಿಲ್ಡಪ್ ಕೊಡ್ತೀವಲ್ಲ. ಸೊ ಆ ಥರ ಸ್ಕ್ವಾಡ್ಗಳಿಗೆ ಮಾತ್ರ ಇದು ಇಲ್ಲಾಗುರು ನಮಗೆ. ಅವ್ರು ಕೇಳಿದ್ದು 8+2 RTM ಕಾರ್ಡ್ ಕೇಳಿದ್ರು. KKR ಅವರು 8+2 ಅಂದರೆ 10 ಕೇಳಿದ್ರು. ಬಿಟ್ಟರೆ ಇವರು ಇರೋಬ್ಬರನ್ನ ರಿಟರ್ನ್ ಮಾಡ್ಕೊಂತೀವಿ ಅಂತಲೇ ಕೇಳಿದ್ರು ಅವರು. ಏನಕ್ಕೆ ಮೆಗಾಕ್ಷನೇ ಬೇಡ ಅಂತ ಹೇಳಿದ್ರು KKR ಅವರು. ಸೊ ಅವ್ರಿಗೆ ಇದೊಂದು ಸ್ವಲ್ಪ ಬೇಜಾರು ಅನ್ಸುತ್ತೆ ಅಷ್ಟೇ. RCBಗೆ ಅಥವಾ ಅದಕ್ಕಿಂತ ಕೆಳಗಡೆ ಇರುವಂಥ ಟೀಮ್ಗಳಿಗೆ, ಮುಂಬೈ ಇಂಡಿಯನ್ಸ್ಗೆ ಆಗಿರ್ಬೋದು, ಇನ್ಫ್ಯಾಕ್ಟ್ CSKಗೂ ಕೂಡ ಅಂಥ ಮಟ್ಟಿಗೆ ಏನಿದೆ ಅಷ್ಟೊಂದೇನು ಇಂಪ್ಯಾಕ್ಟ್ ಆಗೋದಿಲ್ಲ ಅಂತ ಅನ್ಕೊಂಡಿದ್ದೀನಿ. ಒಂದು ರೇಂಜಿಗೆ ಮಾಡ್ಕೊಂತಾರೆ. 2 RTM ಕಾರ್ಡ್ ಬೇರೆ ಕೊಟ್ಟಿರೋದ್ರಿಂದ ಯೂಟಿಲೈಸ್ ಮಾಡ್ಕೊತಾರೆ ಅಂತ ಅನ್ಕೊಂಡಿದ್ದೀನಿ. ನೋಡೋಣ ಅದೇನಾಗುತ್ತೆ ಅಂತ. ಅದೇ ಟಾಪ್ 2, 3 ಫಿನಿಶ್ ಮಾಡಿದಂಥ ಟೀಮ್ ಏನಿದೆ ಅವ್ರಿಗೆ ಸ್ವಲ್ಪ ಇಂಪ್ಯಾಕ್ಟ್ ಆಗ್ಬೋದು. ಇನ್ಫ್ಯಾಕ್ಟ್ KKRಗೆ ಜಾಸ್ತಿ ಇದು ಇಂಪ್ಯಾಕ್ಟ್ ಆಗೋದು. ಯಾಕಂದರೆ ಅವ್ರು ಸಾಕಾದ ಸ್ಕ್ವಾಡ್ನ ಬಿಲ್ಡ್ ಮಾಡಿಬಿಡಿದ್ರು ಲಾಸ್ಟ್ ಟೈಮು. ಸೊ ನೋಡೋಣ ಅದೇನೇನಾಗುತ್ತೆ ಅಂತ. ನಿಮಗೆ ಏನಿಸಿದೆ ಈ 4+2 ರಿಟೆನ್ಷನು ಕಾಮೆಂಟ್ ಸೆಕ್ಷನ್ ಹಾಕಿ. ಸಿಗೋಣ. ಉಬಾ.